ಒಟ್ಟಾರೆಯಾಗಿ ನಮಗೆ ಒಂದು ಅಭಿವೃದ್ಧಿ ಮುಖ್ಯ, ಜನರ ಹಿತ ಮುಖ್ಯ. ನಾನೀಗ ವಾರ್ಡ್ ನಂಬರ್ 17ರಲ್ಲಿ ಜಯಶೀಲರಾಗಿದ್ದು, ಕಾಂಗ್ರೆಸ್ ಪರ ನಿಂತ್ಕೊಂಡು ಜಯಶೀಲರಾಗಿರೋದು ತುಂಬ ಸಂತೋಷ ಆಗಿದೆ. ನಾನು ಮತದಾನ ಮಾಡಿರೋ ಎಲ್ಲ ಮತದಾರರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಪಂಚಾಯತಿಯಲ್ಲಿ ಚುನಾವಣೆ ನಡೆದಿದೆ. ಎಲ್ಲ ಅಭ್ಯರ್ಥಿಗಳಿಗೂ ಮಹಿಳಾ ಮತದಾರರಿಗೆ ಏನಾದರೂ ಬಯಸ್ತೀರಾ ಸರ್? ವೋಟ್ ಮಾಡಿರುವಂಥ ಎಲ್ಲ ಮತದಾರರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ. ಯಾಕಂದರೆ ಒಂದು ಆಡಳಿತ ವಿಕೇಂದ್ರೀಕರಣದ ವ್ಯವಸ್ಥೆಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಉತ್ಸಾಹದಿಂದ ಮತದಾರರು ಬಂದು ಮತವನ್ನು ಚಲಾಯಿಸಿದ್ದಾರೆ. ಮೊದಲನೇದು. ಎರಡನೇದು, ನಮ್ಮ ಪರವಾಗಿ ನಿರೀಕ್ಷಿತವಾದಂಥ ಒಂದು ಫಲಿತಾಂಶ ಬಂದಿಲ್ಲ ಅನ್ನುವಂಥ ಒಂದು ನಿರಾಶೆ ಕೂಡ ಇದೆ. ಅದೇನೇ ಇದ್ದರೂ ಕೂಡ ಆಯಾ ಕಾಲಕ್ಕೆ ಮತದಾರರು ಕೊಡುವಂಥ ತೀರ್ಮಾನಗಳನ್ನು ಒಪ್ಕೊಳ್ಬೇಕಾಗಿರುವಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತ್ತು ಅನಿವಾರ್ಯ ಮತ್ತು ಅಗತ್ಯ ಕೂಡ. ಹಾಗಾಗಿ ಯಾರು ಗೆಲುವು ಕಂಡಿದ್ದಾರೆ ಅವರೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೇನೆ, ಶುಭಾಶಯ ಕೋರ್ತೇನೆ. ಮುಂದಿನ ದಿವಸಗಳಲ್ಲಿ ಅವ್ರ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದ್ದಾವೆ. ಅದು ಸಾಮರಸ್ಯ ಕಾಪಾಡಿಕೊಳ್ಳುವಂಥ ವಿಷಯದಲ್ಲಿರ್ಬೋದು, ಸೌಹಾರ್ದತೆ ವಿಷಯದಲ್ಲಿರ್ಬೋದು, ಅಭಿವೃದ್ಧಿ ವಿಷಯ ಇರ್ಬೋದು, ಪ್ರಗತಿಯ ವಿಷಯದಲ್ಲಿರ್ಬೋದು, ಸಂಘಟನೆಗಳ ವಿಷಯದಲ್ಲಿರ್ಬೋದು. ಒಟ್ಟಾರೆಯಾಗಿ ಅವರೆಲ್ಲರ ಮೇಲೂ ವಿಶೇಷವಾದಂಥ ಜವಾಬ್ದಾರಿ ಇದೆ. ಚುನಾವಣೆ ಮುಗಿಯೋವರೆಗೂ ಕೂಡ ಜಿದ್ದಾಜಿದ್ದಿ ಇರುತ್ತೆ. ಚುನಾವಣೆ ನಂತರ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗಬೇಕಂತ ಜವಾಬ್ದಾರಿ ಎಲ್ಲರ ಮೇಲೂ ಕೂಡ ಇದ್ದಾವೆ ಅಂಥೇಳಿ ಗೆಲುವನ್ನು ಕಂಡಿರುವಂಥ ಎಲ್ಲ ಅಭ್ಯರ್ಥಿಗಳನ್ನು ಕೂಡ ನಾನು ಅಭಿನಂದಿಸ್ತೇನೆ. ಹಾಗೆಯೇ ಯಾರಿಗೆ ನಿರಾಶೆಯಾಗಿದೆ, ಯಾರು ಸೋಲನ್ನು ಕಂಡಿದ್ದಾರೆ, ಅವರು ನಿರಾಶರಾಗಬಾರ್ದು. ಪ್ರಜಾಪ್ರಭುತ್ವದಲ್ಲಿ, ಸಾರ್ವಜನಿಕ ಜೀವನದಲ್ಲಿ ಅವರು ಜನರಲ್ಲಿ ವಿಶ್ವಾಸವನ್ನು ಇಟ್ಟು ತಮ್ಮ ಕೆಲಸ ಕಾರ್ಯಗಳನ್ನು ಅವರೆಲ್ಲ ಕೂಡ ಮುಂದುವರಿಸ್ಕೊಂಡು ಹೋಗಬೇಕು ಅಂಥೇಳಿ ಅವ್ರಿಗೂ ಕೂಡ ಮನವಿ ಮಾಡ್ತೇನೆ. ಸರ್, ಓಕೆ, ಥ್ಯಾಂಕ್ ಯು. ಅಭಿವೃದ್ಧಿಗೆ ಯಾರು ಒಂದು ಸಲಹೆ ಕೊಡ್ತಾರೆ, ಏನು ಕೊಡ್ತಾರೆ? ಅದೇ ಹೇಳಿದ್ನಲ್ಲ, ಹೊಸದಾಗಿ ಒಂದು ಇತಿಹಾಸದ ಪುಟದಲ್ಲಿ ಸೇರಿರುವಂಥ ಒಂದು ಚುನಾವಣೆ ಇತ್ತು. ವೇಮಗಲ್ಲು ಕುರಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ಒಂದು ಇತಿಹಾಸದ ಪುಟಗಳಲ್ಲಿ ಸೇರಿರುವಂಥ ಒಂದು ಚುನಾವಣೆ. ಹಾಗಾಗಿ ಇದು ಒಂದು ಪಟ್ಟಣ ಪಂಚಾಯಿತಿಯಾಗಿ ಇನ್ನೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಬೇಕಾಗತ್ತೆ. ಇದೆಲ್ಲ ಕೂಡ ಕೆಲಸ ಕಾರ್ಯಗಳು ನಾವು ಕೂಡ ಅನೇಕ ರೀತಿಯ ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ವಿ. ಅದೆಲ್ಲವನ್ನೂ ಕೂಡ ಮಾಡಬೇಕಾಗತ್ತೆ. ಯಾರೆಲ್ಲ ಜಯಶೀಲರಾಗಿದ್ದಾರೆ ಅವ್ರ ಮೇಲೆ ವಿಶೇಷವಾದಂಥ ಜವಾಬ್ದಾರಿ ಇದೆ. ಮತ್ತು BJP JDS ಮುಖಂಡರು ಕೂಡ ಅವರು ಕೂಡ ಅಭಿವೃದ್ಧಿಯ ದಿಕ್ಕಿನಲ್ಲಿ ಆಲೋಚನೆಯನ್ನು ಮಾಡಬೇಕಾಗತ್ತೆ. ಕಾಂಗ್ರೆಸ್ಸಿನ MLA ಅವರಾಗಲಿ MLC ಅವರಾಗಲಿ ಅವರೆಲ್ಲರೂ ಕೂಡ ಖಂಡಿತವಾಗ್ಲೂ ಕೂಡ ಅಭಿವೃದ್ಧಿಯ ಪರವಾಗಿರ್ತಾರೆ. ಅಭಿವೃದ್ಧಿಯ ಪರವಾಗಿರ್ತಾರೆ, ಪ್ರಗತಿಯ ಪರವಾಗಿರ್ತಾರೆ. ಹಾಗೆಯೇ ಅಂಥದೇ ಒಂದು ಉತ್ಸಾಹವನ್ನು JDS ಮತ್ತು BJP ಮುಖಂಡಗಳು ಕೂಡ ತೋರಿಸ್ಕೊಂಡು ಹೋದಾಗ ಒಟ್ಟಾರೆಯಾಗಿ ನಮಗೆ ಒಂದು ಅಭಿವೃದ್ಧಿಯ ಹಿತ ಮುಖ್ಯ, ಜನರ ಹಿತ ಮುಖ್ಯ. ಹಾಗಾಗಿ ಅದೆಲ್ಲವೂ ಗಮನದಲ್ಲಿ ಇಟ್ಕೊಂಡು ಮುಂದಿನ ದಿವಸಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಅಂದರೆ ನಾವು ಏನು ಅಂದ್ಕೊಂಡ್ವಿ ಅಷ್ಟು ಮತ ಬಂದಿಲ್ಲ, ಅದು ಸ್ವಲ್ಪ ಬೇಜಾರಾಗಿದೆ. ನಾನೀಗ ವಾರ್ಡ್ ನಂಬರ್ 17ರಲ್ಲಿ ಜಯಶೀಲರಾಗಿದ್ದು, ಕಾಂಗ್ರೆಸ್ ಪರ ನಿಂತ್ಕೊಂಡು ಜಯಶೀಲರಾಗಿರೋದು ತುಂಬ ಸಂತೋಷ ಆಗಿದೆ. ಯಾರ್ಯಾರು ನಮಗೆ ಮತಯಾಚನೆ ಮಾಡಿದಾರೋ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ ಇನ್ನು ಮುಂದೆ ಹೆಚ್ಚು ಶ್ರಮ ಅಭಿವೃದ್ಧಿಯ ಕಡೆನೇ ಹೋಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವುದಕ್ಕೆ ಮೊದಲು ಆದ್ಯತೆ ಕೊಡ್ತಿದ್ದಾರೆ ಇದ್ದೀರಾ? ಯಾವುದಕ್ಕೆ ಅಂದರೆ ತುಂಬ ನಮ್ಮ ವಾರ್ಡಲ್ಲಿ ಬಂದು ತುಂಬ ಬಡವರಿದ್ದಾರೆ. ಅದು ಅವ್ರಿಗೆ ಹೆಚ್ಚು ಅಂದರೆ ಮನೆಗಳಿರ್ಬೋದು, ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ಅವುಗಳನ್ನೆಲ್ಲ ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೂಲಭೂತ ಸೌಕರ್ಯಗಳೆಲ್ಲ ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ವೇಮಗಲ್ B1 ಬ್ಲಾಕ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನು ಜಯಶೀಲರಾಗಿದ್ದೀನಿ. ನಾವು ಅಂದ್ಕೊಂಡಿರೋ ಹಾಗೆ ನಮಗೂ ಓಟು ಇನ್ನೂ ಜಾಸ್ತಿ ಬರಬೇಕಾಗಿತ್ತು, ನಮಗೂ ಕಮ್ಮಿ ಬಂದು ಅದರಿಂದ ಸ್ವಲ್ಪ ಬೇಜಾರಾಗಿ, ಸಂತೋಷವೂ ಇದೆ, ಬೇಜಾರು ಇದೆ. ನಾನು ಮತದಾನ ಮಾಡಿರೋ ಎಲ್ಲ ಮತದಾರರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ.